ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಆ ಧರ್ಮವನ್ನು ಸಕ್ರಿಯವಾಗಿ ಪಾಲಿಸುವ ವ್ಯಕ್ತಿಗಳು ತಮ್ಮ ಪರಿಶಿಷ್ಟ ಜಾತಿಯ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಆಂಧ್ರಪ್ರದೇಶ ಹೈಕೋರ್ಟ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನ್ಯಾಯಮೂರ್ತಿಗಳಾದ ಪಿಕೆ ಮಿಶ್ರಾ ಮತ್ತು ಎನ್ವಿ ಅಂಜಾರಿಯಾ ಅವರನ್ನೊಳಗೊಂಡ ಪೀಠವು ಈ ಆದೇಶ ನೀಡಿದ್ದು, ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡರೆ ಪರಿಶಿಷ್ಟ ಜಾತಿಯ ಸ್ಥಾನಮಾನವು ರದ್ದಾಗುತ್ತದೆ ಅಂತ ಹೇಳಿದೆ. ಸಂವಿಧಾನದ ಆದೇಶ 1950ರ ಪ್ರಕಾರ ಎಸ್ಸಿ ಸ್ಥಾನಮಾನವು ಕೇವಲ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮದವರಿಗೆ ಮಾತ್ರ ಸೀಮಿತವಾಗಿದೆ ಎಂಬ ಅಂಶವನ್ನ ಈ ತೀರ್ಪು ಪುನರುಚ್ಚರಿಸಿದೆ. ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ವರ್ಣ ಪದ್ಧತಿ ಇತ್ತು. ಅಂದರೆ 4 ಜಾತಿಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂಥದ್ದು. ಬ್ರಾಹ್ಮಣರು ಪೂಜೆಗಳನ್ನೇ ಮಾಡ್ತಾ ಇದ್ರು, ಕ್ಷತ್ರಿಯರು ರಾಜ್ಯವನ್ನು ಆಳ್ತಾ ಇದ್ರು, ವೈಶ್ಯರು ರೈತರು, ವ್ಯಾಪಾರಸ್ಥರು ಅದರಲ್ಲಿ ತುಂಬಿಕೊಂಡಿದ್ರು. ಆದರೆ ಶೂದ್ರರಲ್ಲಿ ಕೂಲಿಕಾರರು, ಸೇವಕರಿದ್ರು. ಹಾಗಾಗಿ ಈ ಅಸಮಾನತೆಯನ್ನು ತೊಡೆದುಹಾಕಲಿಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ನಂತರದಲ್ಲಿ ಪರಿಶಿಷ್ಟ ಜಾತಿಗಳು ಎನ್ನುವಂಥ ಒಂದು ವಿಶೇಷ ಸ್ಥಾನಮಾನವನ್ನು ಮೀಸಲಿಟ್ಟರು. ಹಾಗಾಗಿ ಅದನ್ನು ಲಾಭ ಪಡೆದುಕೊಂಡ ಜನರು, ಪರಿಶಿಷ್ಟ ಜಾತಿಯಲ್ಲಿದ್ದ ಕೆಲ ಜಾತಿಯವರು ಕ್ರಿಶ್ಚಿಯಾನಿಟಿಗೂ ಕನ್ವರ್ಟ್ ಹಾಕ್ಕೊಂಡು ಇಲ್ಲಿ ಪರಿಶಿಷ್ಟ ಜಾತಿಗಳು ಹಕ್ಕನ್ನು ಪಡಿತಾ ಇದ್ರು. ಆ ಕಡೆ ಕ್ರಿಶ್ಚಿಯನ್ ಕಡೆಯಿಂದನೂ ಲಾಭ ಪಡಿತಾ ಇದ್ರು. ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದರೆ ಅವರಿಗೆ ಅಮೆರಿಕನ್ಗಳಿಂದ ಫಂಡ್ ಬರ್ತಾ ಇತ್ತು, ಚರ್ಚ್ಗಳಿಂದ ಫಂಡ್ ಬರ್ತಾ ಇದ್ದು. ಅವರಿಗೆ ಆಶಯಮಿಷಗಳನ್ನು ತೋರಿಸಿ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದ ಮೇಲೂ ಅವರು ನಾವು ಪರಿಶಿಷ್ಟ ಜಾತಿಗಳವರು ಅಂತ ಹೇಳಿ ಪರಿಶಿಷ್ಟ ಜಾತಿಯ ಲಾಭಗಳನ್ನು ಸರ್ಕಾರದಿಂದ ಪಡಿತಾ ಇದ್ರು. ಈ ಸಮಾನತೆಯ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿ, ಇಲ್ಲ, ಕ್ರಿಶ್ಚಿಯಾನಿಟಿಗೆ ಹೋಗುವವರಿಗೆ ಯಾವುದೇ ರೀತಿಯ ಎಸ್ಸಿ ಸ್ಥಾನಮಾನ ಸಿಗೋದಿಲ್ಲ ಎನ್ನುವಂಥ ಮಹತ್ವದ ತೀರ್ಪನ್ನು ಕೂಡ ಮೊನ್ನೆ ಕೇಳಿದೆ ವೀಕ್ಷಕರೇ. ಕೋರ್ಟ್ ಒಂದು ದೊಡ್ಡ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಹಾಗಾದ್ರೆ ಏನಾಗಿತ್ತು ಅನ್ನುವಂಥದ್ದನ್ನು ಒಮ್ಮೆ ದಯವಿಟ್ಟು ಕೇಳ್ಕೊಂಬನ್ನಿದು. ಎಸ್ಸಿ ಸ್ಥಾನಮಾನ ನಷ್ಟ ಮರು ಪರಿಶೀಲನೆಗೆ ಅರ್ಜಿ ವಜಾ. ವೆರಿ ಇಂಪಾರ್ಟೆಂಟ್ ಆದಂತ ಒಂದು ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಇಂದು. ಏನಪ್ಪಾ ಅಂದ್ರೆ, ಪರಿಶಿಷ್ಟ ಜಾತಿಗೆ ಅಂದ್ರೆ ಎಸ್ಸಿಗೆ ಸೇರಿದ ವ್ಯಕ್ತಿಯು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಗಳನ್ನ ಹೊರತುಪಡಿಸಿ ಇತರೆ ಧರ್ಮಗಳಿಗೆ ಮತಾಂತರಗೊಂಡಾಗ ಆ ಕ್ಷಣದಿಂದ ಮತಾಂತರಗೊಂಡರೆ ಆ ಕ್ಷಣದಿಂದ ವ್ಯಕ್ತಿಯು ತನ್ನ ಎಸ್ಸಿ ಸ್ಥಾನಮಾನವನ್ನ ಕಳೆದುಕೊಳ್ಳುತ್ತಾನೆ ಅಂತ ಹೇಳಿ ಇದೇ ವರ್ಷ ಮಾರ್ಚ್ 24ರಂದು ಸುಪ್ರೀಂ ಕೋರ್ಟ್ ಒಳಗೆ ಒಂದು ಜಜ್ಮೆಂಟ್ ಬಂದಿತ್ತು. ಇದು ತಪ್ಪು, ಇದನ್ನ ರೀಪ್ಲೇಸ್ ಮಾಡಿ ಚೇಂಜ್ ಮಾಡ್ರಿ ಅಂತ ಹೇಳಿ ಒಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿತ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತಿ, ಇಲ್ಲ, ಇದು ಕರೆಕ್ಟೇ ಇದೆ. ಒಬ್ಬ ವ್ಯಕ್ತಿ ಏನಾದ್ರೂ ಮತಾಂತರ ಆಗ್ತಾನೆ ಅಂದ್ರೆ ಅವನಿಗೆ ಎಸ್ಸಿ ಅಂತ ಏನು ಮೀಸಲಾತಿ ದೊರೀತಿತ್ತು ಅದು ದೊರೆಯೋದಿಲ್ಲ ಅಂತ ಹೇಳಿತಿ. ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಸೊ ಯಾವ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ ಇದು ಏನ್ ಹೇಳೈತಿ, ಕರೆಂಟ್ಲಿ ಕಾನೂನು ಏನ್ ಹೇಳ್ತೈತಿ, ಸುಪ್ರೀಂ ಕೋರ್ಟ್ ಎಸ್ಸಿ ಸ್ಥಾನಮಾನ ನಷ್ಟ ಅಂದ್ರೆ ಇವನ್ ಮೀಸಲಾತಿ ಕೂಡ ರದ್ದಾಗ್ತೈತಿ. ಓಕೆ, ಯಾವ ಪ್ರಕರಣ? ಚಿಂತದ್ ಆನಂದ್ ಎಂಬುವರು ಆಂಧ್ರ ಪ್ರದೇಶದ ಗುಂಟೂರಿನ ಒಬ್ಬ ನಿವಾಸಿಯಾಗಿದ್ರು. ಸೊ ಇವರು ಅದೇ ಜಿಲ್ಲೆ ಒಳಗೆ ಹುಟ್ಟಿದ್ದು. ಹುಟ್ಟಿನಿಂದ ಇವರು ಶೆಡ್ಯೂಲ್ಡ್ ಕಾಸ್ಟ್, ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ರು. ನಂತರ ಇವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಫಾಸ್ಟರ್ ಆದ್ರು, ಅಂದ್ರೆ ಪಾದ್ರಿ ಆದ್ರು. 2021 ಐತ್ಲಾ, ಈ ಆನಂದ್ ಅವರಿಗೆ ಅವ್ರದೇ ಆದ ವಿಲೇಜ್ ಒಳಗ, ಅವ್ರದೇ ಹಳ್ಳಿ ಒಳಗ ಒಬ್ಬ ಪ್ರಭಾವಿ ವ್ಯಕ್ತಿ ಸಾರ್ವಜನಿಕವಾಗಿ ಜಾತಿ ನಿಂದನೆಯನ್ನ ಮಾಡ್ತಾರೆ. ಸೊ ಜಾತಿ ಹಿಡ್ಕೊಂಡು ಬೈತಾರೆ. ಈ ಆನಂದ್ ಅನ್ನುವರು ಆ ಪ್ರಭಾವಿ ವ್ಯಕ್ತಿಯ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಐತ್ಲಾ, ದೌರ್ಜನ್ಯ ತಡೆ ಕಾಯ್ದೆ, ಇದರ ಅಡಿಯಲ್ಲಿ ಒಂದು ಕೇಸ್ ಅನ್ನ ಬುಕ್ ಮಾಡ್ತಾರೆ. ಆ ಪ್ರಭಾವಿ ವ್ಯಕ್ತಿ ಅದನ್ನ ಕೇಳ್ಕೊಂಡು ಹೈಕೋರ್ಟ್ ಹೋಗ್ತಾರೆ. ಸೊ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲ, ನೀನು ಈಗ ಕನ್ವರ್ಟ್ ಆಗಿ ಅಂದ್ರ ನೀನು SC ಕಾಸ್ಟ್ ಅಲ್ಲಿ ಬರೋದಿಲ್ಲ, ನೀನು ಕ್ರಿಶ್ಚಿಯನ್ ಆಗಿದ್ಯಾ, ಹಾಗಾಗಿ ನೀನು ಅಟ್ರಾಸಿಟಿ ಕೇಸ್ ಅನ್ನ ಹಾಕಕ್ ಸಾಧ್ಯ ಇಲ್ಲ ಅಂತ ಹೇಳ್ತೈತಿ. ಸೊ ಇದೇ ಕೇಸ್ ತಗೊಂಡು ಆನಂದ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ, ದ ಮೊಮೆಂಟ್ ನೀವು ಒಂದು ಜಾತಿಯನ್ನ ಬಿಟ್ಟು SC ಇದ್ದವ್ರು ಹೋಗಿ ಕ್ರಿಶ್ಚಿಯನ್ ಆಗ್ತೀರಿ ಅಂದ್ರೆ ಅಲ್ಲಿಂದ ನಿಮ್ಗೆ SC ಕಾನೂನಿಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳೈತೆ. ಸೊ ಅದರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ, ಒಂದು ಬಾರಿ ಯಾರಾದರೂ SC ಜಾತಿಯನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದರೆ ಅವರಿಗೆ ಶೆಡ್ಯೂಲ್ಡ್ ಕಾಸ್ಟ್ ಜಾತಿಯ ಕಾನೂನುಗಳು ಅನ್ವಯಿಸುವುದಿಲ್ಲ, ಮೀಸಲಾತಿನೂ ಅನ್ವಯಿಸುವುದಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್ ಗೈಸ್? ಐ ಹೋಪ್ ಸೊ. ನೋಡಿ, 3 ಧರ್ಮಗಳಿಗೆ ಮಾತ್ರ ಅವಕಾಶ ಐತಿ. ಯಾವ್ಯಾವಪ್ಪ ಅಂದ್ರ 1950ರ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಆದೇಶದ ನಿಯಮ 3ರ ಪ್ರಕಾರ ಹಿಂದೂ, ಸಿಖ್, ಬೌದ್ಧ ಧರ್ಮದವರು ಹಿಂದೂ, ಸಿಖ್, ಬೌದ್ಧ ಧರ್ಮದವರು ಮಾತ್ರ ಪರಿಶಿಷ್ಟ ಜಾತಿ ಸ್ಥಾನಮಾನ ಸಿಗ್ತೈತಿ. ಯಾರಾದ್ರೂ ನೋಡ್ರಿ, ಈಗ ಒಬ್ಬ SC ಇದ್ದವನು ಹಿಂದೂ, ಸಿಖ್, ಬೌದ್ಧ ಧರ್ಮಗಳಿಗೆ ನಾನು ಮತಾಂತರ ಆಗ್ತೀನಿ ಅಂತ ಏನಾದ್ರು ಅಂದ್ರೆ ಅವರಿಗೆ ಮೀಸಲಾತಿ ಸಿಗ್ತೈತಿ. ಅದನ್ನ ಬಿಟ್ಟು ಬೇರೆ ಯಾವುದೇ ಧರ್ಮಗಳಿಗೆ ಮತಾಂತರ ಆದ್ರೆ ಅವರಿಗೆ ಮೀಸಲಾತಿ ಸಿಗೋದಿಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಇದನ್ನ ನೆನಪಿಟ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ರಿ. ಕಾನೂನು ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಥ್ಯಾಂಕ್ ಯು.